ಇನ್ನು ಬಿ ಖಾತಾ ಹೊಂದಿರುವ ಬೆಂಗಳೂರಿಗರಿಗೆ ಇದು ಆ್ಯಕ್ಚುಲಿ ಗುಡ್ ನ್ಯೂಸ್. ಇದು ನನ್ನ ಪ್ರಕಾರ ನ್ಯೂಸ್ ಇದು ಇವತ್ತಿನ ಎಲ್ಲರಿಗೂ ಭಾಳ ಜನಕ್ಕೆ ನಿಮಗೆ ಲಾಭ ಸಿಕ್ಕತ್ತೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಎ ಖಾತಾ ಬಿ ಖಾತಾ ಗೊಂದಲಕ್ಕೆ ರಾಜ್ಯ ಸರ್ಕಾರ ಇವತ್ತು ಸಂಪುಟದ ಮೂಲಕ ತೆರೆ ಎಳೆದಿದೆ. ವೆಲ್ ಡನ್. ನನ್ನ ಪ್ರಕಾರ ಬೇಗನೆ ಮಾಡಿದ್ದೀರಿ, ಒಳ್ಳೆಯದೇ ಮಾಡಿದ್ದೀರಿ. ಇದು ನಿಜವಾದ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಡವ್ರಿಗೆ ಹೆಲ್ಪ್ ಆಗ್ಬೋದಾದ್ದಿದು. ಯಾಕೆ ಅಂತ ಹೇಳ್ತೀನಿ. ಬಿ ಖಾತಲ್ಲಿ ಸಿಕ್ಕಾಕ್ಕೊಂಡು ಮನೆ ಕಟ್ಟೋಕ್ಕಾಗದೆ, ಪವರ್ ಕನೆಕ್ಷನ್ ತೊಗೊಳಕ್ಕಾಗದೆ, ವಾಟರ್ ಕನೆಕ್ಷನ್ ತೊಗೊಳಕ್ಕಾಗದೆ, ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಳಕ್ಕಾಗದೆ ಒದ್ದಾಡ್ತಿರೋ 185 ಜನ ಮನೆ ಕಟ್ಟೋರು. ರಿಮೆಂಬರ್ ದಿಸ್ ಸರ್ಕಾರ. ಬಿ ಖಾತಾನಲ್ಲಿರೋ 185 ಜನ ಮನೆ ಕಟ್ಟೋರು. ವೆರಾಸ್ ಬಿ ಡಿ ಎ ಅಥವಾ ಬಿ ಡಿ ಎನೇ ಅಥವಾ ಯಾಕೆ ಬೇಕು, ಬಿ ಡಿ ಎ ಲೇಔಟ್ಗಳೇ, ಅದು ವಿಶ್ವೇಶ್ವರಯ್ಯನೋ ಕೆಂಪೇಗೌಡನೋ ಮತ್ತೊಂದಲ್ಲ, ಇನ್ನು ದುಡ್ಡು ಹಾಕ್ತಾರಲ್ಲ ಸೈಟಲ್ಲಿ, 185 ಜನ ಬಿಸ್ನೆಸ್ಗೆ ಅಪ್ರಿಸಿಯೇಷನ್ಗೆ ದುಡ್ಡು ಹಾಕೋರು. ಅದಕ್ಕೆ ನೀವು 20 ವರ್ಷ ಆದರೂ ಬಿ ಡಿ ಎ ಲೇಔಟ್ಗಳಲ್ಲಿ ಮನೆ ನೋಡಲ್ಲ, ಕಾಲ್ ಬಿದ್ದಿರುತ್ತೆ. ಬೇರೆ ಈ ಥರದ ಲೇಔಟ್ಗಳಲ್ಲಿ ಜಾಗ ಸಿಕ್ಕಿದ್ರೆ ಪಟ 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 ಮನೆಗಳು ಬರುತ್ತವೆ. ದೇ ಆರ್ ನಾಟ್ ಫಾರ್ ರೀಸೆಲ್. ಇರ್ಬೋದು ಒಂದು 15-20% ಜನ, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಟ್ರೂಲಿ ಇದು ಹೆಲ್ಪ್ ಆಗಬಹುದು ಜನಕ್ಕೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಈ ಬಿ ಖಾತಾ ಸಮಸ್ಯೆ ಬಂದಿದ್ದು, ಮೂಲ ಪ್ರಾಬ್ಲಮ್ ಬಿದ್ದಿದ್ದು ಎ ಖಾತಾ ಅಂದರೆ ಸರ್ವವೂ ಸರಿ ಇದೆ ಅರ್ಥ. ಖಾತೆಯನ್ನು ಕಾರ್ಪೊರೇಷನ್ಗಳು ಆಯಾಯ ಸಂಸ್ಥೆಗಳು ಯಾವಿದೆಯೋ ಅವ್ರು ಮಾಡಿಕೊಡ್ತಾರೆ. ಅದಕ್ಕೆ ಬೇಕಾದ ಕೆಲವು ನಿಯಮಗಳಿವೆ, ಆ ಪ್ರಕಾರದಲ್ಲಿ ಆ ಸೈಟ್ ಇದೆ, ನಿವೇಶನ ಇದೆ ಅಂತ ಅರ್ಥ. ಅದಕ್ಕೆ ಬೇಕಾದಂತಹ ಮನೆ ನಿರ್ಮಾಣದ ಪ್ಲಾನ್ಗಳನ್ನು ಅಪ್ರೂವ್ ಮಾಡಿಕೊಡ್ತಾರೆ. ಅದರ ಪರಿಣಾಮವಾಗಿ ರಾಷ್ಟ್ರೀಕೃತ ಬ್ಯಾಂಕುಗಳು ಸೇರಿದಂತೆ ಎಲ್ಲರೂ ಸಾಲವನ್ನು ಕೊಡಲು ಅರ್ಹ ಇದ್ದರೆ ಹಿಂದೆ ಮುಂದೆ ನೋಡುವುದಿಲ್ಲ. ಇದು ಎ ಖಾತಾಯ ಅಡ್ವಾಂಟೇಜ್. ಬಿ ಖಾತಾದೇನು, ಪ್ಲ್ಯಾನನ್ನು ಕೊಡಲ್ಲ, ಅಪ್ರೂವಲ್ ಕೊಡಲ್ಲ ಪ್ಲ್ಯಾನನ್ನು. ಅದು ಹೇಗೋ ಮಾಡಿ ಪವರು ಮತ್ತು ವಾಟರ್ ಕನೆಕ್ಷನ್ ತೊಗೊಂಡ್ಬಿಡ್ತಿದ್ರು. ಮನೆ ಕಟ್ಬಿಟ್ಟು ಅಕ್ರಮವಾಗಿ ಹೆಂಗೋ ಎಂಥದ ಒಂದು ಪ್ಲ್ಯಾನ್ ಇಲ್ಲದೆ ಇರಲಿ ಕಟ್ಬಿಟ್ಟು ಕಡೆ ತೊಗೊಂಡ್ಬಿಡ್ತಿದ್ರು ಮನೇನ. ಅದಕ್ಕೇನು ಪ್ರಾಬ್ಲಮ್ ಆಯಿತು, ದೆರ್ ಇಸ್ ಎ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ ಉತ್ತರ ಪ್ರದೇಶದ ಯಾವುದೋ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಯ್ತದು. ಸುಪ್ರೀಂ ಕೋರ್ಟ್ ಅದಕ್ಕೆ ಮಧ್ಯಪ್ರವೇಶ ಮಾಡಿ ಆರ್ಡ್ರನ್ನು ಕೊಟ್ಬಿಡ್ತು. ಉತ್ತರ ಪ್ರದೇಶದವ್ರು ಅದನ್ನು ಜಾರಿಗೆ ತರಲಿಲ್ಲ ಆರ್ಡ್ರನ್ನು. ನಮ್ಮ ರಾಜ್ಯದ ಪ್ರಭೂತಿ ಅಧಿಕಾರಿಗಳು ಅದನ್ನು ಜಾರಿಗೆ ತಂದುಬಿಟ್ರು. ಪರಿಣಾಮ ನೀವು ಪ್ಲ್ಯಾನ್ ಇದೆಯೋ ಇಲ್ವೋ ಮನೆ ಕಟ್ಟಿದ್ರೂ ಪವರ್ ಆ್ಯಂಡ್ ವಾಟರ್ ಕನೆಕ್ಷನನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ರು ಎಲ್ಲರೂ ಆರ್ಡರ್ ಪ್ರಕಾರದಲ್ಲಿ. ಹಾಗಾಗಿ ಸಾವಿರಾರು ಜನ ಇವಾಗ ಮನೆ ಕಟ್ಟಿದ್ದಾರೆ ಅಥವಾ ಕಟ್ಟೋ ಹಂತಕ್ಕೆ ಬಂದುಬಿಟ್ಟಿದ್ದಾರೆ, ಮುಗಿಸೋ ಹಂತಕ್ಕೆ ಬಂದಿದ್ದಾರೆ, ಪವರ್ ಇಲ್ಲ ಅಥವಾ ವಾಟರ್ ಇಲ್ಲ, ಸಿಗಾಕೊಂಬಿಟ್ರು. ಈಗ ಅದು ರಿಸಾಲ್ವ್ ಆಗುತ್ತೆ. ಬಿ ಖಾತಾ ಎ ಖಾತಾದ ಮಹತ್ವವನ್ನೇ ಪಡ್ಕೊಳ್ಳುತ್ತೆ. ರೆಗ್ಯುಲರೈಸ್ ಆಗಬೇಕು, ಅದಕ್ಕೇನೋ ದುಡ್ಡು ಕಟ್ಟಿಸ್ತಾರೆ, ಗ್ಯಾರಂಟಿ ಫ್ರೀ ಮಾಡಿಕೊಡಲ್ಲ, ನನಗೆ 100% ಗೊತ್ತಿದೆ ಅದು. ಪ್ಲಸ್ ಏನು ಮಾಡ್ತಾರಪ್ಪ ಅಂತಂದರೆ, ನಿಮ್ಮ ಮನೆಯನ್ನು ಕಟ್ಟಲು ಸ್ಥಳೀಯ ಸಂಸ್ಥೆಯಿಂದ ಅನುಮತಿಯನ್ನು ಕೊಡ್ತಾರೆ, ಪ್ಲ್ಯಾನ್ ಅಪ್ರೂವ್ ಮಾಡಿಕೊಡ್ತಾರೆ. ಅದರ ಪರಿಣಾಮ ಎರಡಾಗತ್ತೆ. ನಂಬರ್ 1, ಪವರು ಮತ್ತು ವಾಟರ್ ಕನೆಕ್ಷನ್ನು ರೆಗ್ಯುಲರ್ ಎ ಖಾತಾ ಮನೆಗಳಿಗೆ ಹೆಂಗೆ ಸಿಗಬೇಕು ಹಾಗೆ ಸಿಕ್ಕತ್ತೆ. ನಂಬರ್ 2, ಬಿ ಖಾತಾ ಇದ್ದದ್ದು ಎ ಖಾತಾ ಮಾನ್ಯತೆ ಪಡೆಯೋದ್ರಿಂದ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನೀವು ಹೋದ್ರೂ ಅವರು ನಿಮಗೆ ಸಾಲವನ್ನು ನಿಮಗೆ ಅರ್ಹತೆ ಇದ್ದಷ್ಟು ಅಥವಾ ಇದ್ದರೆ ದಯಪಾಲಿಸ್ತಾರೆ. ಇದು ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಪರಿಣಾಮಗಳು. ಯಾರ್ಯಾರಿಗೆ ಲಾಭ ಆಗುತ್ತೋ ಅವರು ದೇ ಕ್ಯಾನ್ ಎಂಜಾಯ್ ಇಟ್ ಅಂತ ಕಾಣುತ್ತೆ. ಜೊತೆಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳನ್ನು ರಚನೆ ಮಾಡೋದಕ್ಕೆ ಇವತ್ತು ಕ್ಯಾಬಿನೆಟ್ ಒಪ್ಕೊಂಡಿದ್ದಾರೆ. ಮತ್ತು ಬಿ ಡಿ ಎದು ಯಾವುದೋ ಡಿನೋಟಿಫಿಕೇಷನ್ ಪ್ರಕರಣ ಯಾವುದೋ ಹಳೇದು ಅಂತಿದ್ದಾರೆ. ಅದು ಈಗ ಯಾಕೆ ಎತ್ಕೋತಿದ್ದಾರೋ ನನಗೆ ಗೊತ್ತಿಲ್ಲ. ಅದೇನೋ ಕ್ರಮ ತೆಗೆದುಕೊಳ್ಳೋಕ್ಕೆ ಅಧಿಕಾರಿಗಳ ವಿರುದ್ಧಕ್ಕೇನೋ ಅನುಮತಿ ಕೊಟ್ಟಿದ್ದಾರಂತೆ. ಇನ್ನು ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಕ್ಯಾಬಿನೆಟ್ ತಾತ್ವಿಕ ಅನುಮೋದನೆ ಕೊಟ್ಟಿದೆ. ಎಲ್ಲಿ, ನೋ ಐಡಿಯಾ ಎಲ್ಲಿ ಅಂತ. ಮತ್ತೆ ಏನಾದ್ರು ಕಾರವಾರಕ್ಕೆ ಹೋಗ್ತೀರಾ ಅಥವಾ ಇನ್ನೊಂದು ಯೂನಿಟ್ಟಾ ಅಲ್ಲಿ, ನೋ ಐಡಿಯಾ. ಏನೋ ರಾಯಚೂರಿನಲ್ಲಿ ಜವಳಿ ಪಾರ್ಕ್ಗದೇನೋ ಮಾಡೋಕ್ಕೆ ಒಂದು ಅನುಮೋದನೆನ ಕೊಟ್ಟಿದ್ದಾರೆ. ಎಸ್, ಗ್ರೇಟರ್ ಬ್ಯಾಂಗ್ಳೂರು ಪ್ರದೇಶ ವ್ಯಾಪ್ತಿಯಲ್ಲಿನ ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡುವುದನ್ನು ನಿಯಂತ್ರಿಸುವ ಬಗ್ಗೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯವನ್ನು ಕೈಗೊಳ್ಳುತ್ತೆ. ಅವ್ರು ಹೇಳ್ಬಿಟ್ಟಷ್ಟು ಸುಲಭವಾಗಿ ಬೆಳಗ್ಗೆ ಎಲ್ಲರಿಗೂ ಕರೆದುಬಿಟ್ಟು ಬರೆದು ಕೊಟ್ಬಿಡಲ್ಲ. ರೂಲ್ಸ್ ಫ್ರೇಮ್ ಆಗತ್ತೆ. ಅದಕ್ಕೇನೋ ಒಂದು ಕಂಡೀಷನ್ ಬರ್ಬೋದು. ಅಪ್ ಟು ವಾಟ್ 30-40 ಅಂತನೋ 40-60 ಅಂತನೋ ಏನೋ ಒಂದು ನಿಯಮ ಬರುತ್ತೆ ಅದಕ್ಕೆ. ಮತ್ತು ಮನೆ ಕಟ್ಟಿದ್ರೆ
ಅದರ ವಯಲೇಷನ್ ಹೀಗಿದ್ದರೆ ಅದಕ್ಕೆ ಇಷ್ಟೊಂದು ಫೈನ್ ಬೀಳುತ್ತೆ ಅಂತಾನೋ, ಈ ಥರದ್ದು ಸಮಥಿಂಗ್ ಲೈಕ್ ದಿಸ್. ಅಥವಾ ಈ ಸಕ್ರಮ ಆಗ್ತಾ ಇದೆ ಅಂತ ಹೆಚ್ಚು ಕಡಿಮೆ ಅದು ಹಾಗೇನೆ, ಹಾಗಾಗೋದ್ರಿಂದ ಅದಕ್ಕೆ ಇಂತಿಷ್ಟು ಅಂತ ಶುಲ್ಕ ರೂಪದಲ್ಲಿ ನೀವು ಕಟ್ಟಬೇಕು ಅಂತಾನೋ, ಸಮಥಿಂಗ್ ಲೈಕ್ ದಟ್. ಅಥವಾ ಏಕಾತ ಟೈಪ್ ಅದನ್ನು ಮಾಡಿಸ್ಕೊಳಕ್ಕೆ ಹೋದಾಗ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ಏನಾದ್ರು ಪೇ ಮಾಡಬೇಕು ಅಂತನೋ, ಸಮಥಿಂಗ್ ಲೈಕ್ ದಟ್ ವೆಲ್ಕಮ್. ಅಷ್ಟು ಮಾತ್ರ ನಿಜ. ಬಟ್ ಗ್ರೇಟ್ ರಿಲೀಫ್ ಸಿಕ್ಕತ್ತೆ. ಹಂಗೂ ಇಲ್ಲ ಹಿಂಗೂ ಇಲ್ಲ ಅಂತ ಮಧ್ಯದಲ್ಲಿ ಸಿಕ್ಕಾಕೊಂಡವ್ರಿಗೆ. ಎಸ್. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಹೇಗಾಯಿತು ಅನ್ನೋ ಗೊಂದಲ ಒಂದು ಕಡೆಯಲ್ಲಿದ್ದರೆ, ಈ ಮಧ್ಯೆ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ 260 ಜನರ ಸಾವಿಗೆ ಕಾರಣವಾದ ವರದಿಯನ್ನು ಪ್ರಕಟ ಮಾಡಿದೆ. ಟೇಕ್ ಆಫ್ ಆಗಿದ್ದ ವಿಮಾನದ ಇಂಧನ ಕಟ್ ಆಗಿದ್ದೇ ದುರಂತಕ್ಕೆ ಕಾರಣ ಅಂತ ಹೇಳಿದ್ದು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಎಡವಟ್ಟಿನಾಗಿ. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಪರ್ಟಿಕ್ಯುಲರ್ಲಿ ಅಮೆರಿಕ ಮೂಲದಲ್ಲಿ, ನಾಟ್ ಯುರೋಪ್ನವ್ರು ಅಷ್ಟೊಂದು ಮಾಡ್ತಿಲ್ಲ, ಅಮೆರಿಕ ಮೂಲದವ್ರು ಮಾಡ್ತಿದ್ದಾರೆ ಇದನ್ನು. ಮಾಧ್ಯಮಗಳು ಇದು ಪೈಲಟ್ ಎರರ್ ಅನ್ನೋದನ್ನು ಡಿಸೈಡ್ ಮಾಡ್ತಿದ್ದಾರೆ. ದಿಸ್ ಇಸ್ ನಥಿಂಗ್ ಬಟ್ ಬೋಯಿಂಗಿನ ಅದ್ಭುತವಾದ ಕ್ಯಾಂಪೇನ್ ಅಷ್ಟೇ. ಅವರ ಮಾಧ್ಯಮದಲ್ಲಿ ಖರೀದಿ ಮಾಡಿದ್ದಾರೆ ಅವರೆಲ್ಲ ಮಾಧ್ಯಮ ಅನ್ನೋಂಗಾರೆ, ಬೇರೆ ದಾರಿನೇ ಇಲ್ಲ. ಹೌ ವುಡ್ ಯು ಸೇ, ಬಿಕಾಸ್ ವೆರಿ ಬೋಯಿಂಗಿಂದ ಬಂದಿದೆ ಕೆಲವು ಡೈರೆಕ್ಷನ್ಸು, ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಿದೆ. DGCA ಕೊಟ್ಟಿದ್ದಾರಲ್ಲ, ಈ ಫ್ಯೂಯಲ್ ಸ್ವಿಚ್ ಏನಿದೆ ಅದು ಕೆಲವು ಸರಿ ಮಾಲ್ ಫಂಕ್ಷನ್ ಮಾಡಿದೆ ಅನ್ನೋದು. ಈಗ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಈ ಅಮೆರಿಕದ ಪತ್ರಿಕೆಗಳಲ್ಲಿ, ಕೆಲವು ಮಾಧ್ಯಮಗಳಲ್ಲಿ ಅಂದರೆ, ಅವ್ರಿಗೇನು ಸೂಯಿಸೈಡಲ್ ಟೆಂಡೆನ್ಸಿ ಇತ್ತು, ಅವನೇ ಆಫ್ ಮಾಡಿಬಿಟ್ಟಿದ್ದ ಅನ್ನೋ ಟೈಪಲ್ಲಿ ಮಾತಾಡೋಕ್ಕೆ ಹೊರಡ್ತಾ ಇದ್ದಾರೆ. ನನ್ನ ಪ್ರಕಾರ ಕಾಯಬೇಕು ರಿಪೋರ್ಟ್ಗಳಿಗೆ. ಎರಡನೇದು, ಇದೇ ವರದಿಗಳನ್ನು ಮಾಡ್ಕೊಂಡೋದ್ರೆ ಆ ಕ್ಯಾಪ್ಟನ್ನ ಮನೆಯವರು ಅಮೇರಿಕಾದಲ್ಲೇ ಸೂಟ್ ಹಾಕಬೇಕು ಅವ್ರ ಮೇಲೆ, ಬಿಡಬಾರ್ದು. ಸಿ ಅನ್ಲೆಸ್ ಯು ಪ್ರೂವ್ ಇಟ್. ಇನ್ನು ಬಂದಿಲ್ಲ. ಲುಕ್ಸ್ ಲೈಕ್ ಎ ಟಿಪಿಕಲ್ ಬೋಯಿಂಗನ್ನು ರಕ್ಷಣೆ ಮಾಡ್ಕೊಳ್ಳೋ, ಯಾಕಂದರೆ ಬೋಯಿಂಗು ಕುಲಗೆಟ್ಟೋಗಿರೋ ಕಂಪ್ನಿ ಆಗೋಗಿದೆ ಬರ್ತಾ ಬರ್ತಾ. ಯಾರು ಅದನ್ನು ನಂಬೋ ಸ್ಟೇಜಲ್ಲೇ ಇಲ್ಲ. ಹಲವಾರು ವಿಮಾನಗಳನ್ನು, ಒನ್ ಆಫ್ ದಿ ಗ್ರೇಟೆಸ್ಟ್ ಟ್ರಸ್ಟೆಡ್ ವಿಮಾನಗಳು, ಪ್ರಶ್ನೆ ಬೇರೆ. ಅದು ಈಗ ಅವ್ರ ಮೇಲೆ ಬಂದಿದೆ. ಅದಕ್ಕೆ ಈಗ ಅವ್ರಿಗೆ ಯಾಕೆ ಬೇಕು ಇದು ಅಂತ ಹಿಂಗೆ ಮಾಡ್ತಿದ್ದಂಗೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ. ಭಾರತ ಸರ್ಕಾರ ಅದಕ್ಕೆ ಬಗ್ಗತ್ತೆ ಅಂತಂದರೆ ವಿ ಕಾಂಟ್ ಹೆಲ್ಪ್, ವಿ ಡೋಂಟ್ ನೋ. ಎಸ್.